ಗಾಡಿ ಓನರ್ ಯಾರೇ ಈಗ ಮುಟ್ಟಳ್ಳಿ ಡಾಕ್ಟರ್ ಚಿತ್ರರಂಜನ್ ಸರ್ಕಲ್ ಅಲ್ಲಿ ಅಂಡರ್ ಬಸ್ ಬೇಕಂದ್ಕೊಂಡು ನಮ್ಮ ಮುಟ್ಟಳ್ಳಿ ಮುಡಬಡ್ಕೋದವರು ಮತ್ತೆ ಎಲ್ಲ ಸುತ್ತಮುತ್ತಲ ಎಲ್ಲ ಗ್ರಾಮಸ್ಥರು ಸತತ ಒಂದು 5 ವರ್ಷದಿಂದ ಹೋರಾಟ ಮಾಡ್ತಾ ಇದ್ದೇವೆ. ನಾವು ನಮ್ಗೆ ಅಂಡರ್ ಬಸ್ ಬೇಕು ಅಂದ್ಕೊಂಡು. ಆದರೆ ನಮಗೆ ಈ ಹಿಂದೆನೂ ಕೂಡ ನಾವು ಹೋರಾಟ ಮಾಡಿ DC ಅವ್ರಿಗೆ ಕರೆಸಿ ಇಲ್ಲಿ ಮನವಿ ಕೊಟ್ಟಿದ್ರು. ಇಲ್ಲಿ ಒಂದು 10 ಹಳ್ಳಿ ಉಂಟು. ಒಂದು ಡೈಲಿ ಬೆಳಗ್ಗೆ ಆದರೆ ಶಾಲೆಗೆ ಅಂತ ನಗರಕ್ಕೆ ಹೋಗ್ತಾರೆ, ಮತ್ತು ಅಲ್ಲಿ ಗ್ರಾಮಸ್ಥರು ಡೈಲಿ ಕೂಲಿಗೆ ಮಾಡಲಿಕ್ಕೆ ಕೆಲಸ ಮಾಡಲಿಕ್ಕೆ ನಗರಕ್ಕೆ ಹೋಗಬೇಕು. ನಮಗೆ ಇಲ್ಲಿ ಅಂಡರ್ ಪಾಸ್ ಅವಶ್ಯಕತೆ ಉಂಟು ಅಂತ ನಾವು ತಿಳಿಸಿದ್ರು. ಆದರೂ ಕೂಡ ಇವರು ನಮಗೆ IRP ಅವರು ಮತ್ತು NH ಅವರು ನಮಗೆ ಗೋಡೆ ಮೇಲೆ ದೀಪ ಇಟ್ಟ ಥರ ಆಶ್ವಾಸನೆ ಕೊಡ್ತಾರೆ. ಈಗ ಆಲ್ರೆಡಿ ನಮ್ಗೆ ಲಾಸ್ಟ್ ಟೈಮ್ ಅವ್ರು ಕೊಟ್ಟಿದ್ರು ನಮ್ಮ ಮುಡವಡ್ಕ ಇದಕ್ಕೆ 7,31,00,000 ಅಂಡರ್ ಪಾಸ್ ಸ್ಯಾಂಕ್ಷನ್ ಆಗಿದೆ. ಆದರೂ ಕೂಡ ಇವರು ಅಪ್ರೂವ್ ಕೊಡ್ತಾ ಇಲ್ಲ, ಯಾರು IRP ಆಗಲಿ NH ಆಗಲಿ. ಸೊ ಇದು ಯಾರ ಕೈಯಾರು ಒತ್ತಡದಿಂದ ಮಾಡ್ತಿದ್ದೀರಿ? ನಾವು ಮಾನ್ಯ ಸಂಸದರಿಗೂ ಕೂಡ ಮಾಹಿತಿಯನ್ನು ಕೊಟ್ಟಿದ್ದೇವೆ, ಮಾನ್ಯ ಸಚಿವರಿಗೂ ಕೊಟ್ಟಿದ್ದೇವೆ, ಎಲ್ಲರಿಗೂ ಹೇಳಿದ್ದೇವೆ. ಆದರೂ ಕೂಡ ಕೆಲಸ ಆಗ್ತಾ ಇಲ್ಲ. ನಾವು ಗ್ರಾಮಸ್ಥರಿಗೆ ಒಂದೇ ಅಭಿಪ್ರಾಯ, ನಮ್ಗೆ ಅಂಡರ್ ಪಾಸ್ ಬೇಕೇ ಬೇಕು. ಯಾವ ಹೋರಾಟಕ್ಕೂ ನಾವು ಇಳಿತೇವೆ. ನಮಗೆ ಮುಡಬಡ್ಕಂಬ ಮುಟ್ಟಳ್ಳಿ ಗ್ರಾಮಸ್ಥರಿಗೆ ಅಂಡರ್ ಪಾಸ್ ಅವಶ್ಯಕತೆ ಇದೆ, ಅವಶ್ಯಕ ಬೇಕಂತ ನಾವೆಲ್ಲರೂ ಒಕ್ಕಲಿಂದ ಹೇಳ್ತಿದ್ದೇವೆ. IRP ಅವ್ರಿಗಾಗಲಿ NH ಅವ್ರನ್ನ ಕೆಲಸ ಮಾಡಲಿಕ್ಕೆ ಬಿಡ್ತಾ ಇಲ್ಲ, ಬಿಡುದು. ಮತ್ತೇನಾದರೂ IRP ಅವರು ಈ ಕೆಲಸ ಮಾಡಲಿ ಮುಂದೆ ಬಂದು ಅಂತ ಹೇಳಿದ್ರೆ ನಾವು ಉಗ್ರ ರೀತಿಯಲ್ಲಿ ಹೋರಾಟ ಮಾಡ್ತೇವೆ. ಮತ್ತೆ ಮುಂದೆ ಆಗುವಂಥ ಅನಾಹುತಕ್ಕೆ ಜಿಲ್ಲಾಡಳಿತ ಮತ್ತು ತಾಲೂಕು ಆಡಳಿತನೇ ಹೊಣೆಗಾರಿಕೆ ಆಗ್ತದೆ. ನಿಮ್ಗೆ ಯಾರಾದರೂ ಹೋರಾಟ ಸಮಿತಿಯವರು ಗ್ರಾಮಸ್ಥರು ಸಾಕು. ನಾವು ಗ್ರಾಮದವರು 5-6 ಗ್ರಾಮದವರು ಇದ್ದಾರೆ, ಸುಮಾರಷ್ಟು ಅವ್ರು ಯಾರೋ ಸಪೋರ್ಟ್ ಏನಾದ್ರು ಮಾಡೋಕೆ ಬರ್ತಾರ ಇಂಥ ಸಮಯದಲ್ಲಿ ಅಂತ ಮಾಡ್ತೇವೆ, ಸಂಪರ್ಕ ಮಾಡಿದವಾಗ ಕೆಲವೊಂದು ಅಧಿಕಾರಿ ಬರ್ತಾರೆ. ಅಲ್ಲಿ ಜಟಿಲ ಸಮಸ್ಯೆಗಳು ಅವ್ರವ್ರ ಸಂಬಂಧಿಕರ ಜಾಗ ಏನು ಸ್ವಲ್ಪ ಕನ್ಫ್ಯೂಸ್ ಆದ್ರು ಅದಲ್ಲೇ ಬಿಟ್ಟಾಕ್ತಾರೆ. ಇನ್ನೊಂದು ಸರಿಗೆ ನಮ್ಮ ದತ್ತಾತ್ರೇಯ ದೇವಸ್ಥಾನದಲ್ಲಿ ಹೀಗೆ ನಮಗೊಂದು ಇಂಥದಕ್ಕೆ ಹೋರಾಡುವಂಥ ಒಂದು ಸಮಿತಿ ಇತ್ತು. ಸಮಿತಿ ಮಾಡಿದವಾಗ ನಾನು ಅದೇ ಹೇಳಿದೆ, ಇದ್ದವ್ರಿಗೆ ಒಂದ ಇಲ್ಲೋದವ್ರಿಗೆ ಒಂದ. ನೀವು ಈ ಸರ್ವೆ ಮಾಡ್ತೀರಲ್ಲ, ಇದೊಂದು ಸರ್ವೆಗೆ ಒಂದು ಇಂಚು ಜಾಗ ಹೋಗೋದಿಲ್ಲಲ್ಲ, ಇದು ಯಾಕೆ ಕಾರಣ ಕೊಡ್ತೀರಿ ಕೇಳಿದವ. ಮಾರನೇ ದಿವಸ ಆ ಮೀಟಿಂಗ್ ಇಲ್ಲ, ಅಲ್ಲೇ ಲಾಸ್ಟ್. ಇಂಥ ಸಮಿತಿ ಇದ್ದಾವಾಗ ಯಾವ ಸಮಿತಿ ನಮ್ಗೆ ಕೊಡೋದು? ಏನಿದೆ ನಮ್ದು ಮುಟ್ಟಳ್ಳಿ ಗ್ರಾಮ ಪಂಚಾಯತ್ ಒಂದು 5,000 ಜನ ಇದ್ದಾರೆ. ಮತ್ತೆ ಆಮೇಲೆ ಸಪತಿ ಗ್ರಾಮ ಪಂಚಾಯತಿಂದ ಕೋಣ ಪಂಚಾಯತಿಂದ ಒಂದು 1,000 ಜನ ಆ ಗ್ರಾಮದವರು ಇದ್ದಾರೆ. ಮುಂಡಳ್ಳಿ ಗ್ರಾಮದವರು ಇದ್ದಾರೆ. ಟೌನ್ನಲ್ಲಿ ಒಂದು 3-4 ಟೌನ್ ಪುರಸಭೆಯಿಂದ ಒಂದು 5-6 ಜನ ನಿತ್ಯ ತಿರುಗಾಡೋರು ಇದ್ದಾರೆ. ಮತ್ತೆ ಪ್ರತಿ ತಿಂಗಳಲ್ಲಿ ದೇವರ ಪಾಲಿಕೆ ಹೋಗ್ತದೆ. ಯಾರೋ ಮಶಾಣಕ್ಕೆ ಹೋಗೋದಿದ್ರೆ ಅದನ್ನೇ ಹೊತ್ಕೊಂಡು ಹೋಗಬೇಕು. ಎಲ್ಲ ಸಮಸ್ಯೆ ಇರೋದ್ರಿಂದ ನಮ್ಗೆ ಮುಖ್ಯ ಆಗಲೇಬೇಕು. ಅದಕ್ಕೆ ಈ ಸಮಸ್ಯೆನ ಯಾವುದೋ ಒಂದು ಜಿಲ್ಲಾ ಕಮಿಟಿಯವ್ರು ಮಾಡ್ಕೊಂಡು ನಾವು ಸಮಿತಿ ಮಾಡುವ ಇದು ಮಾಡ್ದಂದ್ರೆ 1 ದಿವಸ 2 ದಿವಸ ಬರ್ತಾರೆ, ಆರೈಕೆ ನಮ್ಗೆ ಹೇಳ್ತಾರೆ, 3 ದಿವಸ ಇರುವುದಿಲ್ಲ.